Madam, movie pairing is future. Okay, but the past, the best pair, the best jodi, because even today, since I don't know if it's a coincidence you're wearing a sari, and we all love the saris and all what you've worn in the song, Bangaradinda song, sir, first ಮಾತು ನಿಮ್ಮ ಪ್ರೀತಿನ ನೋಡಿ ಎಷ್ಟೋ ವರ್ಷಗಳ ನಂತರ ನೋಡಿ ಹೆಂಗನ್ಸ್ತು ಅಂತ ಹೇಳಬೇಕು. ದಯವಿಟ್ಟು ಮೈಕ್ ಕೊಡಿ. ಆ್ಯಂಡ್ ಒಂದು ವಿಷಯ ನಾನು ಹೇಳಬೇಕು, ಶಿಲ್ಪಾ ಶೆಟ್ಟಿ ಮೇಡಮ್ ಅನ್ನೋಂಥ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ನನ್ ಅದರ್ ದೆನ್ ವಿ ರವಿಚಂದ್ರನ್ ಸರ್. ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ನ ಅವತ್ತು ಅಲ್ಲಿ ಕರ್ಕೊಂಬಂದು ನಮ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ನಾವು ಎಷ್ಟೋ ವರ್ಷಗಳ ನಂತರ ಕೇಳಿ ನೋಡ್ತಾ ಇದ್ದೀವಿ ಅವ್ರನ್ನ ಮತ್ತೆ ನೋಡಿ ಹೆಂಗನ್ಸ್ತು ಸರ್? ಆ ಕಡೆನೇ ಕತ್ತಿಗೆ ಕೂತ್ಗೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. he wants to see that side only, so I'll do one thing. No madam, no madam, please ಇಲ್ಲೇ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. we were never director, hero and heroine, no feel we never had. So day one in the, I think first 3 days she was a Bombay heroine. Then he converted. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. ಫಸ್ಟ್ ಡೇ ಬೈಕ್ ಚೇಸ್ ತೆಗಿತಾ ಇದ್ದೆ, ಪ್ಲೇಸೋ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ ನಾನೇ ಚೇಸು ಶೂಟ್ ಮಾಡ್ತಿದ್ದೆ, ನಾನೇ ಫೈಟು ಶೂಟ್ ಮಾಡ್ತಿದ್ದೆ, ನಾನೇ ಟೂಪ್ ಇಲ್ಲ ಏನಿಲ್ಲ. ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟೆಲ್ಲ ಇಳಿದು ಹತ್ತುತ್ತಾ ಇದ್ದೀನಿ. ಇವ್ಳಿಗೆ ಯಾರು ಡೂಪ್ ಇಲ್ವಾ ಈ ಪಿಕ್ಚರಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದಾನೆ ಅನ್ನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದ್ಮೇಲೆ ಕೇಳಿದ್ರು, ये पिक्चर में फाइट मस्त नहीं है क्या, डूब नहीं है क्या, मेरे लिए भी डूब नहीं, आपके भी नहीं है. ಅವಾಗ ಕೇಳಿದ್ದು ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಐ ಆಮ್ ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಆ್ಯಂಡ್ ವಂಡರ್ಫುಲ್ ಹುಡುಗಿ ಅವರು. ಆ್ಯಂಡ್ ವೆರಿ ಏನಂದರೆ, ಈಗ ನಮ್ಮನ್ನು ಕೂಡ ಶಿ ಕರೆಕ್ಟ್ಸ್. ಇವಾಗ ಇನ್ನೂ ಇದನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು, ಇಲ್ಲ ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡ್ರು ಅವರು. ಆ್ಯಂಡ್ ಶಿ ವಾಸ್ ದ ಒನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ. ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೌ ಆನ್ವರ್ಡ್ಸ್ ಅಂತೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ. ಇಂಡೈರೆಕ್ಟ್ಲಿ ಯು ಡಿರೆಕ್ಟೆಡ್ ಹಿಮ್. ಆ್ಯಂಡ್ ವಿತಿನ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ಯಾರಿ ಹಾಕಬೇಕು ಅಂದಾಗ, ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ, ವೇರ್ ಇಟ್ ಸಮಥಿಂಗ್ ಎಲ್ಸ್, ಬೇರೆ ಥರ ಬಿಡು ಅಂದ ತಕ್ಷಣ ಕಾರಿಂದನೇ ಹೋಗಿ ಬೇರೆ ಥರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು. ವೆರಿ ವೆರಿ ಜೊತೆಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಆ್ಯಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮನ್ನು. ಶಿಲ್ ಬಿ ಪುಷಿಂಗ್ ಯು. ಎಸ್, charged up, she is always charged up, and that smile is always attractive and destructive also sometimes. I just want you to know. Yes, ma'am. I think when I worked with Ravi sir, he never complimented me. After 18 years, he's complimenting me on this stage. He never said all these good things to me then. ನಾನು ಅವಾಗ 100 days ಫಂಕ್ಷನ್ ಮಾಡಲಿಲ್ಲ ಪ್ರೊಡ್ಯೂಸರ್. ಆಫ್ಟರ್ ಫಿನಿಶ್ ಪಿಕ್ಚರ್ ವಿ ನೆವರ್ ಮೆಟ್ ಆಲ್ಸೋ. ವಿ ಡಿಡ್ ಓನ್ಲಿ ಅನದರ್ ಪಿಕ್ಚರ್ some years again. Same producer again produced a film with us. After very long time we met. So he never gave you that have compliment. that opportunity to come on the stage. Cha. I think we have never come on the stage we before. never. This is the first time. We never had the opportunity. Thank you, Prem sir, KVN sir, for bringing this jodi together on stage for the first time after so long. Ma'am, then it was only complaints, no compliments back then? No, he Complaints was. ಇಲ್ಲ. Where was the complaints? Is known as the crazy star, and I know why he was called crazy. Suddenly, when I was shooting Ondagona Bar, there was a motorbike in the middle of the bungalow. Yeah, how I said, sir, what is this motorbike doing in the middle of the bungalow? Next thing I knew, I was sitting on the motorbike, and instead of coming down the stairs, the motorbike was put on some harness, and it was I don't know, it was meant to come down on that harness, and I was sitting on the motorbike. So I was like, when it comes to picturization of songs, I realized at that time that that's why he was known as the king of songs. So Yes. he had a great ear for music, and I remember when we were shooting Raja Raja, that song, which was an iconic song. So creative it was. Yeah, there were cards coming out of Yes. different parts of my body. Don't ask me how he shot it. I was holding a towel. Suddenly there was a card coming from there and a card I said, sir. Then he said, I want a card coming from here. I said, sir, but how are you going to do it? He said, you don't worry. You just stand. I'll bring the card out. So, I mean, that was Ravi, sir. But I feel so fortunate that after 18 years, I'm coming back
to Kannada cinema with KD. To have been given this opportunity. You know, I wasn't going to do this movie, but like they say, दाने दाने पे लिखा होता है खाने वाले का नाम. I think part part पे लिखा होता है actor का नाम. So I'm very fortunate that Prem sir had that confidence and he pushed me. I was actually fractured and I was in a wheelchair when he came to narrate the film to me 2.5 years ago, and I said, you know, luckily I was on that wheelchair because at that time I was working a lot, and I said I don't want to leave my kids and again, you know, go to Bangalore because I knew the schedules were in Bangalore and Mysore. He said, you hear the script and you hear your part and then you say no. So I said, okay, make me hear it. So I remember by the time it reached interval point, I forgot I had a fracture. I nearly stood up and then I slumped back. I said, sir, for this scene alone, I want to do this film. So Satyavati is that kind of character. Yes. And I feel so happy that the film manifested itself for me. And I got the opportunity to again pair up with Sanju. Again, we have great chemistry on screen and a great friendship. And Venki sir truly is the star of the movie because when you see stars shine, you need this to shine. So that was provided by him, and it wasn't done just with the point of view of just making a film with money. I think he's made this film with heart, and that's why there's that soul. Thank you, Venki sir. Supreet, who handled all our tantrums. Dhruva, you were a pleasant surprise. Truly. Because I got, it's my first film with Dhruva, and he is an amazing talent. So, like Ramesh sir said that, you know, he would joke around before, even before an intense shot, and then switch on. That can only happen when you had that background of theatre, which is what he has. So his base is very good. So Kannada cinema will see a different side to Dhruva, and I wish you all the very best. And Rishma, I don't know about you, but I'm manifesting that you're going to be a huge star after this movie. So yes, it was just amazing. Ramesh sir, we've had some interesting work. I feel very, I'm not going to give out any secrets with Ravi sir's role and mine. But all I'm going to say, I wrote a line. KD-ಯಲ್ಲಿ ಸತ್ಯವತಿಯಾಗಿ ಬರ್ತಾ ಇದ್ದಿ. ಇದು ಪ್ರೀತಿ ಅಂತಂದ್ರೆ ಸೋ See, ಸ್ವೀಟ್. I'm ಕರ್ನಾಟಕ ಹುಡುಗಿ. So I speak Tulu. ಇಂಕ ತುಳು ಬರ್ಪುಡು, ಕನ್ನಡ ಆತ್ ಎಡ್ಡೆಡ್ ಬರ್ಪುಜಿ. ಒಂತೆ ತುಳುಟು ಪಾತಿರ್ಲ ಮ್ಯಾಮ್. ತುಳು ಅರ್ಥ ಆಪುಂಡ? ಅರ್ಥ ಆಪುಂಡು. ಕೇಡಿಡು ಮಾತಲ ಉಂಡು, ಎಮೋಷನ್ ಉಂಡು, ಆಕ್ಷನ್ ಉಂಡು, ಲವ್ ಉಂಡು, ಸ್ಟಾರ್ಸ್ ಉಲ್ಲಾರು ಮಾತೆರ್ಲ ಉಲ್ಲೇರು, ಪ್ರೀತಿ ಉಂಡು. ಪ್ರೇಮ್ ಸರ್ ಬಾರಿ ಪ್ರೀತಿರೊಂದು ಫಿಲ್ಮ್ ಮಲ್ತದೇರು, ಆ್ಯಂಡ್ ಯಾನ್ ಹೋಪ್ ಮಲ್ಪೆ ಒಂದು ಬಾರಿ ಮಲ್ಲ ಸಕ್ಸಸ್ ಆವಡು, ಆ್ಯಂಡ್ ಇರ್ನ ಪ್ರೀತಿ ಬೋಡು, ಆ್ಯಂಡ್ you've always supported all the work I have done. Please support us in this film again. Thank you very much. ಅರೆ ನಾನು ಆಮ್ ಅ ಮ್ಯಾಂಗ್ಳೂರನ್ ಆ್ಯಂಡ್ ಐ ಮಸ್ಟ್ ಸೇ ವಿ ಮ್ಯಾಂಗ್ಳೂರಿಯನ್ಸ್ಗೆ ಶಿಲ್ಪಾ ಮ್ಯಾಮ್ ಇಸ್ ಅ ಬಿಗ್ ಪ್ರೈಡ್. ಮ್ಯಾಮ್ ಹಿಯರ್ ಯು ಆರ್ ನೋನ್ ಆಸ್ ಇನ್ KD era you are known as Satyavati, but in Karnataka you are fondly known as Chandu ma'am. Chandu. Thanks to him. ಚಂಡು ಎಲ್ಲರೂ ಒಂದ್ಸಲಿ ಚಂಡು ಅಲ್ಲಿ ನೋಡೋಣ. ಆ ಚಂಡು ಅಂದಾಗ ಮ್ಯಾಮ್ ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಚಂಡು ಇಲ್ಲಿದ್ದಾರೆ. ಇದು KD ಟೀಸರು ನನಗೆ ಗೊತ್ತು. ಪ್ರೇಮ್ ಸರ್ ನಿಮ್ಮ ಪರ್ಮಿಷನ್ ತಗೊಂಡು ಒಂದು ಝಲಕ್ದು ಒಂದು ಹಾಡು ಏನಾದರೂ ನಮ್ಮದು ನೆನಪಿನ ಹಾಡು ಹಾಕ್ಸ್ಬಿಡೋದ ಸರ್? ಬಂಗಾರದಿಂದ ಬಣ್ಣಾನ ತಂದ ಮ್ಯಾಮ್ ಇಸ್ ವೇರಿಂಗ್ ಸಾರಿ. They're killing KD. Hey, song please. Come on. Let's hear it for Ravi sir and Shilpa ma'am. ಶಿವ ಭಕ್ತರು ಅದಕ್ಕೆ ಶಿವ ಸಾಂಗ್ ಆಗ್ತಾ ಇದಾರೆ ಅಂತ ಹೇಳಿ.
ಯಾಕಂದ್ರೆ ನಮ್ಗೆ ಈ ತರ ಆಪರ್ಚುನಿಟಿ ಮತ್ತೆ ಮತ್ತೆ ಸಿಗೋದಿಲ್ಲ. ವಿ ಡೋಂಟ್ ಗೆಟ್ ದಿಸ್ ಆಪರ್ಚುನಿಟಿ ವೇರ್ ವಿ ಕ್ಯಾನ್ ಸಿ ರವಿ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಟುಗೆದರ್ ಆನ್ ಸ್ಟೇಜ್. ಯಾವ ಸಿನಿಮಾ ಕಥೆನೇ ಬದಲಾಗ್ಬಿಡ್ತೀನಿ ನೋಡಿದ್ರೆ. ಬರಲ್ಲ, ಏನು ಬದಲಾಗಲ್ಲ. ಏನು ಸಿನಿಮಾದಲ್ಲಿ ನಾನು ಅವ್ರ ಮೊಗ್ಮೊಗನ ನೋಡಿಲ್ಲ. ಹೇಳ್ಬಿಟ್ರಿ ನೀವು ಇವಾಗ. ಈಗಿದೆ ಅವನಿಗೆ ಹೇಳ್ಬಿಟ್ರಿ. ಜೋಡಿ ಇಲ್ಲ, ಏನು ಇಲ್ಲ. ನೀವು ಒಳ್ಳೆ ಕಥೆ ಆಯ್ತು. He said he revealed it. ನನ್ನ ಜೋಡಿ ಎಲ್ಲ ಬರೆಯೋದೆ. ಅದರಲ್ಲೂ ಇವನು ಬೈಯೋದೆ. ಹಲೋ, ಇವನು ಬೈಯೋದೆ ನನ್ನ ಕಥೆಯಲ್ಲಿ. ಬೈಯೋದ ಪಂಚಗಿಂಚೆಲ್ಲ ಬೇರೆ ಕಿತ್ತಾಕ್ಬಿಡ್ತಾನೆ. ಅವನಿಗೆ ಅದೇನು ಆಸೆ, ನನ್ನ ಪಂಚ ಕಿತ್ತಾಕೊಳ್ಳೋ ಆಸೆ ಅವನಿಗೆ. ನೀವು ಬಂದ್ಬಿಟ್ಟು ಜೋಡಿ ಆಡಂತೀರಾ, ಅವ್ರು ವಿಲ್ಲನರು ಹೇಳಂಗಿಲ್ಲ. ಅವರೇ ಬೇರೆ, ನಾನೇ ಬೇರೆ. He revealed, ma'am, that you guys We are never not. faced each other because he was my hero and he was the director. And like I said, he was one and all. He was the DOP also, he was director also, action director, dupe. So he would set the shot up. And the assistant director obviously would tell me the lines and everything, and he'd be screaming and suddenly you romantic scene, action. I'm like, there's no emotion. He would be, and then suddenly cut. Okay. So I mean, I worked like that with him. So it was too comical. And he Ayyo, just- Ravi sir, KD, no romance? Or, Yes, there is. There is romance. ಇವ್ರು ಅಲ್ಲ, ನಂಗೆ ರವಿ ಸರ್ನ ಆ ಜಿಗದ್ ಕೊಟ್ಟು ಸರ್ ಹೆಂಗ್ ಸರ್ ಇವಾಗ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ನೀವು ನಿಮ್ಮ KD ಸ್ಟೈಲ್ ಬಗ್ಗೆ ಮಾತಾಡಿ ಸರ್. ಫಸ್ಟ್ ಆಫ್ ಆಲ್ KD ಏನು ಗೊತ್ತಾ? KD ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ. ಹೌದು. KD ಅಂದ್ರೆ ಫಸ್ಟ್ ಬರ ನಿನ್ನ ಅಲ್ಲಿ ಕೂತ್ಕೊಂಡಿರ್ತಾರೆ. ಇವನು ನೋಡಿ ಎಲ್ಲರೂ ಯಾಮಾರ್ತಾರೆ ಆ್ಯಕ್ಚುಲಾಗಿ. ಈ ಮುಖ ನೋಡು, ಯಾವಾಗಲೂ ನಗ್ತಾ ಇರುತ್ತೆ, ಸೌಮ್ಯವಾಗಿ ವಿನಯವಾಗಿರ್ತಾನೆ. ಆ್ಯಕ್ಚುಲಾಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು. ಇದು ತುಂಬ ಕಷ್ಟ ಆ್ಯಕ್ಚುಲಾಗಿ. ಆ ಥರ ಬದುಕೋದು ಕಷ್ಟ, ಆ ಥರ ಇರೋದು ಕೂಡ ಕಷ್ಟ. ಅದು ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ. ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸೆಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಈ ಪ್ರೇಮ್. ಆಮೇಲೆ ಈ ಸಿನಿಮಾ KD ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು, ಧೈರ್ಯ, ಆಸೆ, ಕನಸು, ಕಲಾವಿದರ ದಂಡೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್. ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಮ ಗರ್ವ. ಆಮೇಲೆ KVN ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್. ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ. ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್. KVN ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ, ನೀವು ನಂಬಿಕೆ ಕೊಟ್ಟಿದ್ದೀರಾ. ಆ್ಯಂಡ್ ವಿ ಆರ್ ಸಲ್ಯೂಟ್ ಟು ಯು ಸರ್. ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು, ಇಷ್ಟೇ ಬಡ್ಜೆಟು, ಇಷ್ಟಲ್ಲಿ ಮುಗಿಬೇಕು ಅನ್ನೋದು. ಅದಿಲ್ಲ ತಲೆಯಲ್ಲಿ. ಅದಿದ್ದರೆ ಕನಸು ಕಾಣೋಕ್ಕಾಗಲ್ಲ ಫಸ್ಟು. ಆ ಥರ ನನಗೆ ನಮ್ಮ ಅಪ್ಪ ಇದ್ದರು. ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ನಂಗೆ. ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವು ನಾನು. ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದಷ್ಟೇ. ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದಿರೋದು, ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರು ಅದು 3 ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ. ಅದು ಹೆಂಗೋ 3 ವರ್ಷ ತೊಗೊಂಡ್ಬಿಡುತ್ತೆ. ಕರೆಕ್ಟಾ? ಅದು ನೀನು ಫಸ್ಟಿಂದ ಪ್ಲ್ಯಾಟ್ಫಾರ್ಮ್ ಹಾಕೊಂಬಂದಿರೋದು. ಹೆಂಗೆ ನೀನು ಯಾವ ಸಿನಿಮಾ ಮಾಡಿದ್ರೆ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವನಿಗೆ. ಕರೆಕ್ಟಾ? ಹೇಳ್ಬಾರ್ದ ಇವೆಲ್ಲ ಎಲ್ಲ. ಬಟ್ ನನಗೆ ಬಾಯಿ ಸುಮ್ಮನೆ ಇರಲ್ಲ. ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ. ಅವ್ರು ಏನೇ ಹೇಳಿದ್ರು ನಮ್ಗೆ ಆಶೀರ್ವಾದನೆ. ಅವ್ರು ಏನು ಹೇಳಿದ್ರು. ಆಮೇಲೆ ಅವಾಗಲೇ ಹೇಳಿದೆ, ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ, ಅವ್ರು ಪ್ರತಿ ಒಂದು ಶಾರ್ಟು, ಪ್ರತಿಯೊಂದು ಸಾಂಗ್ ಲೈನು, ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ, ಯಾವುದೋ ಒಂದು ಕೂದಲು ಇದು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ. ಒಂದು ನನಗೆ ಪ್ರೇಮ್ ಈ ಸಿನಿಮಾಗೆ ಸರ್ ವೆಂಕಟ್ ಅವ್ರು ನಿಮಗೆ ಗೊತ್ತಿರಲಿ, ಇದು ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಷ್ಟು ಸರಿ ಸರ್? 10 ಡೇಸ್. ಸಿನಿಮಾಲಿ ಆ್ಯಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ನ ಜುಟ್ಟು ಸರಿ ಮಾಡೋಕ್ಕೆ ಇವನು ಇದು ಹಿಂಗೆ ಬರ್ಬಾರ್ದು ಸರ್, ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವೀಕ್ಗೆ ಬಂದಿರೋದು. ಒಂದು ಕೂದಲು ತೆಗ್ದಿರ್ತಾನೆ ಅವನು ಅಷ್ಟೇ. ಆ ಥರ. ಪರ್ಫೆಕ್ಷನಿಸ್ಟ್. ಆಮೇಲೆ ಸರ್ ಸಂಜಯ್ ದತ್ ಸರ್
ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್, ಆದರೆ ಅದ್ರೊಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ, ಅದು ಯಾವಾಗಲೂ ಕಾಣಿಸುತ್ತೆ ಅದು. ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್, ದ ವೇ ಯು ಸ್ಪೀಕ್ ಟು ಅಸ್ ಅಂಡ್ ವೆರಿ ಸಾಫ್ಟ್ ಯು ಆರ್, ಬಟ್ ನಾಟ್ ಇನ್ ಯುವರ್ ಲುಕ್ಸ್. ಆ್ಯಂಡ್ ಪಟಾಯ ವೆನ್ ಐ ಫಸ್ಟ್ ಮೆಟ್ ಹಿಮ್ ಇನ್ ಪಟಾಯ ಆ್ಯಕ್ಚುಲಿ, ನಂದೊಂದು ಶೂಟಿಂಗ್ ಪಟಾಯಲ್ಲಿ, ಅವ್ರದ್ದು ಶೂಟಿಂಗು. ಇವಾಗ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನು ಮಾಡೋದಂದರೆ ಅವ್ರದ್ದು ಕ್ಯಾರವನ್ ಇತ್ತು, ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ, ಕ್ಯಾರವನ್ ಫಾರಿನಲ್ಲಿ ಕೊಡಲ್ಲ ನಮಗೆ. ಅಲ್ಲ ಸರ್, ಅಲ್ಲಿ caravan- you are the one who introduced caravan to Kannada film industry. Yes, he was the only one who used to have Yeah. it. He used to sit out and he used to allow me to use it. ಅಲ್ಲ ಅವ್ರು ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ. ಆಮೇಲೆ ಅಲ್ಲಿ ಅವ್ರು ಗೇವ್ ದ ಕ್ಯಾರವನ್ ಟು ಮೀ, ಈ ಡಿಂಟ್ ಇವನ್ ನೋ ಮಿ ದೆನ್ ಆ್ಯಕ್ಚುಲಿ. ಅವ್ರು ಕರೆದ್ಬಿಟ್ಟು ದೇದ ಕ್ಯಾರವನ್ ಅಂದ್ಬಿಟ್ಟು ಹೋದವ್ರು ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ आपका फर्स्ट फिल्म हीरो विधाता किया था, and I did that film your character in Kannada sir. I played that role here actually. ಪಿತಾಮಹ ಅಂತ ನಾನೇ ಆ್ಯಕ್ಟ್ ಮಾಡಿದ್ದು, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು. ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್, ವಿ ಹ್ಯಾವ್ ಬೀನ್ ದೇರ್ ಟುಗೆದರ್, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಹ್ಯಾವ್ ಬೀನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಅದೊಂದು ಖುಷಿ ಕೊಡುವಂಥ ವಿಷಯ. ಬೇಸಿಕಲಾಗಿ ಇಲ್ಲ ಹೇಳಲ್ಲ, ಕ್ಯಾರೆಕ್ಟರ್ ಹೇಳಲ್ಲ ನಾನು. Prem sir is very Character- scared because you are Satyavati in the film. Dhruva. He's Satyavata real life. 10 ಸರಿ ಬಂದ, ಆದರೆ ಇವತ್ತರೆಗೂ ಕತೆ ಹೇಳಿಲ್ಲ ಕಣೆ ನನಗೆ. ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಒಂದೇ ಹೇಳಿರೋದವನು, ನಿಮ್ಗೆ ಯಾಕೆ ಕಣ ನೀವು ಬಂದು ಹೋಗಿ ಅಂದ. ಆಮೇಲೆ ಕೊನೆಗೆ ಪಾರ್ಟ್ 12 ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ. ಅವ್ರನ್ನೆಲ್ಲ ಅದು ಗೊತ್ತಿಲ್ಲ, ಪಾರ್ಟ್ 2 ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇಟ್ಟವನೇ. ಓಕೆ, ವಾಟ್ ಎವರ್ ಇಟ್ ಈಸ್. ಒಂದು ದೊಡ್ಡ ಪ್ರೊಡಕ್ಷನ್ನು, ಒಂದು ಕೇವಿನ್ ಅಂತ ಪ್ರೊಡಕ್ಷನು, ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ, ಅವರು ಎಲ್ಲ ಜೊತೆಯಲ್ಲಿ ಬಂದಾಗ, ನಿನ್ನಂಥವ್ರು ಆಸೆ ಕನಸ್ಕೊಂಡಾಗ, ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ, ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ. ಟು ಬಿ ವಿತ್ ದಿ ಡ್ರೀಮ್ಸ್ ಎಲ್ಲರೂ ಇರಬೇಕು. ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ. ರಮೇಶ್ ಆಗಲಿ ನಾವಾಗಲಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್. ಓಕೆ, ಒಂದು ದೊಡ್ಡ ಪರದಲ್ಲಿ ಒಂದು ದೊಡ್ಡ ಸಿನಿಮಾ, ನಮ್ಮದೇ ಸಿನಿಮಾ ಅಲ್ಲ, ಫೈನಲ್ ನಮ್ಮದು ಕನ್ನಡ ಸಿನಿಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಅಷ್ಟೇ. ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬ ಮೈನಾಗಿ ಬಂದಂಥ ಸಿನಿಮಾ. ಬೇರೆ ಏನೇನು ಹೋಟೆಲ್ಸ್ ಬೇರೆ ಅದೇ ಶುಡ್ ಸಿಂಗ್ ನೋ ಒಂದು ಹಾಡು ಆಡ್ಬಿಡೋಣ. ಹೌದು, ಕರೆಕ್ಟ್. ಸಾಂಗ್ ಇಸ್ ರೆಡಿ, ಡೋಂಟ್ ಸಿಂಗ್, ನೋ ಸಿಂಗಿಂಗ್, ಪ್ಲೇ ದ ಮ್ಯೂಸಿಕ್, ಪ್ಲೇ ದ ಮ್ಯೂಸಿಕ್. ಸರ್ ಮೈಕ್ ಬಾ. ಅವಳು ಡ್ಯಾನ್ಸ್ ಹೇಳ್ಕೊಡ್ತಾಳೆ ನನಗೆ ಏನು ಬರಲ್ಲ. ಇವಳೆಲ್ಲ ಇವಳು ಐ ವಿಲ್ ಫಾಲ್ ಲೈಕ್ ದಿಸ್, ಯು ಕ್ಯಾಚ್ ಮಿ ಹಿಯರ್ ಅಂತೇಳಿ ನಾನು ಹಿಡಿಬೇಕು. ಮೈಕ್ ತಗೋತೀನಿ, ಬಾರ ಆಗ್ಬಿಡುತ್ತೆ, ಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.